ಸ್ನೇಹಿತರೆ, ದೈವ ದರ್ಶನ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಭದ್ರಕಾಳಿ ಅಮ್ಮನವರ ಬಗ್ಗೆ ತಿಳ್ಕೊತಾ ಇದ್ವಿ. ಈ ದೇವಸ್ಥಾನ ಕಾಳಪ್ನಹಳ್ಳಿ ಗ್ರಾಮದಲ್ಲಿದೆ. ಈ ವಿಡಿಯೋದಲ್ಲಿ ಭದ್ರಕಾಳಿ ಅಮ್ಮನವರ ಸಮೇತ ಪ್ರತ್ಯಂಗಿರ ಹೋಮ ಮತ್ತು ದೇವಸ್ಥಾನದ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಏನು ಶುಲ್ಕ ಮತ್ತು ಇಲ್ಲಿ ಯಾವ ಥರ ಪದ್ಧತಿಗಳು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಿಮ್ಗೇನಾದರೂ ಇದೇ ರೀತಿ ಪವಾಡ ಹೊಂದಿರತಕ್ಕಂತಹ ದೇವಸ್ಥಾನಗಳ ಬಗ್ಗೆ ತಿಳ್ಕೊಳ್ಳೋಕೆ ಏನಾದರೂ ಆಸಕ್ತಿ ಇದೆಯಾ? ಹಾಗಾದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ನಿಮ್ಮ ಗ್ರಾಮದ ಸುತ್ತಮುತ್ತ ಯಾವುದಾದ್ರೂ ಇದೇ ರೀತಿಯ ಪವಾಡ ಹೊಂದಿರೋ ದೇವಸ್ಥಾನದ ಯಾವುದಾದ್ರೂ ಇದ್ದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ, ನಾವು ಬಂದು ವಿಡಿಯೋ ಮಾಡ್ತೀವಿ. ಹಾಗೆಯೇ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋ ನೋಡೋಣ. ಹರಕೆ ಕಟ್ಟೋದಕ್ಕೆ ಏನಾದರೂ ಇಂತಿಷ್ಟೇ ಕಟ್ಟಿದ್ರೆ ಇಷ್ಟು ಅಂತ ಏನಾದರೂ ಇದೆಯಾ? ಹೌದು, ಹರಕೆ ಕಟ್ಟೋಂಥದ್ದು ವಿಶೇಷವಾಗಿ ಇಲ್ಲಿ ಆರೋಗ್ಯ ಸಮಸ್ಯೆಗೆ 3 ರೂಪಾಯಿ ಕಟ್ತಾರೆ. ಮತ್ತು ಕೋರ್ಟ್ ವಿಚಾರ, ಭೂಮಿ ವಿಚಾರ ಅಂದರೆ ಭೂಮಿ ಏನೋ ನಮ್ಗೆ ಆಗಬೇಕಾದ್ರೆ 4 ರೂಪಾಯಿನ ಕಟ್ತಾರೆ. ಮತ್ತು ಕೋರ್ಟ್ ವಿಚಾರ, ಹಣಕಾಸು ವಿಚಾರ ಆದರೆ 5 ರೂಪಾಯಿ ಕಟ್ತಾರೆ. ಮತ್ತು ಹಣಕಾಸು ವ್ಯಾಪಾರಗಳಿಗೆ ಅಭಿವೃದ್ಧಿ ಆಗಬೇಕಂದ್ರೆ 6 ರೂಪಾಯಿ ಕಾಣಿಕೆ ಕಟ್ತಾರೆ. ಮತ್ತು ಸಂತಾನ ವಿಚಾರ, ಸಂತಾನ ವಿಳಂಬ, ಸಂತಾನದ ವಿಚಾರ, ಮದುವೆ ವಿಚಾರ ಮತ್ತು ಇತ್ಯಾದಿ ವಿಚಾರಗಳಿಗೆ 7 ರೂಪಾಯಿನ ಕಟ್ತಾರೆ. ತದನಂತರ ಆ ಆರ್ಥಿಕ ಸಮಸ್ಯೆ, ಮನೆಯಲ್ಲಿ ಜಗಳ, ಮಾಟ ಮಂತ್ರಗಳ ದೋಷ, ಮತ್ತು ಗಂಡ ಹೆಂಡತಿ ಜಗಳ, ಶತ್ರುಗಳ ಬಾಧೆ, ಈ ಥರ ಸಮಸ್ಯೆಗಳಿಗೆ 11 ರೂಪಾಯಿ ಕಟ್ತಾರೆ. ಮತ್ತು ಶತ್ರುಗಳ ಕಾಟ ಅಂತಂದರೆ 8 ರೂಪಾಯಿನ ಕಟ್ತಾರೆ. ಕಟ್ಬಿಟ್ಟು 5 ವಾರ ಸೇವೆ ಮಾಡ್ತಾರೆ. 3 ವಾರ ಕುಂಬಳಕಾಯಿ ದೀಪ ಹಚ್ಚಿ 4ನೇ ವಾರ ನಿಂಬೆಹಣ್ಣು ದೀಪ ಮತ್ತು ಲಾಸ್ಟಲ್ಲಿ ಬೆಲ್ಲದ ದೀಪ ಹಚ್ತಾರೆ. ಅದೆಲ್ಲ ಮಾಡೋದ್ರೆ ಅನುಕೂಲ ಆಗ್ತದೆ. ಬಂದಿದ್ದೀವಿ, ನೀನು ಪಾದ ಹಿಡ್ದಿದ್ದೀನಿ, ನಾನು ಬಿಡಲ್ಲ ಅಂತೇಳಿ ಕೂತ್ಕೊಂಡಾಗ ಅದು ಕೆಲಸ ಹಾಗೆ ಆಗ್ತದೆ. ಅದು ನೆರವೇರ್ತದೆ. ಒಳಗಡೆ ಗರ್ಭಗುಡಿ ಬನ್ನಿ ಹೋಗೋಣ. ಗುರುಜಿ, ಇದು ಅಮ್ಮನವರು ಏನ್ ದೇವ್ರು? ಇದು ಭದ್ರಕಾಳಿ ಅಮ್ಮನವರು. ಅಲ್ಲಿ ಆಚೆ ಇದು ಪ್ರತಿಮೆ ಇದೆಯಲ್ಲ, ಅದ್ರದ್ದೇ ಮೂಲ ವಿಗ್ರಹ? ಅದ್ರದ್ದೇ ಮೂಲ ಸೌಮ್ಯ ರೂಪ, ಲಕ್ಷ್ಮೀ ಕಳೆ. ವಿಶೇಷವಾಗಿ ಕಾಳಿ ಅಂತಂದ್ರೆ ನಾಲ್ಗೆ ಕೋರೆ ಅಂತ ಇರ್ತದೆ. ಇಲ್ಲಿ ವಿಶೇಷವಾಗಿ ಅಮ್ಮನವರು ಸೌಮ್ಯ ರೂಪದಲ್ಲಿ ಕೂತಿರೋಂಥದ್ದು. ಮತ್ತೆ ಮುಂಭಾಗದಲ್ಲಿ ಶಿವ ಪ್ರತಿಷ್ಠಾಪನೆ ಆಗಿದ್ದಾನೆ. ಹಂಗಾಗಿ ಅಮ್ಮನವರು ಸದಾಕಾಲ ನಗನಗ್ತಾ ಕೂತಿರೋಂಥದ್ದು. ವಿಶೇಷವಾಗಿ ಅಮ್ಮನವರ ಮೂರ್ತಿ ಅಂದರೆ 5.5 ಅಡಿ ಇಟ್ಟಿದ್ದಾರೆ. 18 ಕೈ ಉಳ್ಳವಳು ಅಂತವಳು. 18 ಕೈ ಅಮ್ಮನವರಿಗೆ. 18 ಕೈಯಲ್ಲಿ ಒಂದೊಂದು ಆಯುಧ ಇದೆ. ಮತ್ತು ವಿಶೇಷವಾಗಿ ಈ ಮುಂದ್ಗಡೆ ಮುಕ್ಕಂಡೇಶ್ವರ ಎಂಬ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಮತ್ತು ಆ ಲಿಂಗ ಸಿಕ್ಕಿರೋಂಥದ್ದು ಇಲ್ಲೇ ಉದ್ಭವ ಅಂತದ್ದು ಹೇಳಕ್ ಬರ್ತೀವಿ. ಅದು ಇಲ್ಲೇ ಉದ್ಭವ ಆಗಿರೋಂಥದ್ದು ಲಿಂಗ. ಅದು ಎಷ್ಟು ವರ್ಷದ ದೇವಸ್ಥಾನ ಇದು? ಆಗಿ 10 ವರ್ಷ ಆಯಿತು ದೇವಸ್ಥಾನ ಆಗಿ. ಅಮ್ಮನವ್ರ ಜಾಗಕ್ಕೆ ಬಂದು 17 ವರ್ಷ ಆಯಿತು ಮೂಲದ ವಿಗ್ರಹ. ಇಲ್ಲಿ ಪ್ರತಿಷ್ಠಾಪನೆಯಾಗಿ 10 ವರ್ಷ ಆಗಿದೆ. ಇದು 9ನೇ ವರ್ಷ ಜಾತ್ರೆ ನಡೆಸ್ತಾ ಇದೀವಿ. ಇಲ್ಲಿ ಪ್ರತಿದಿನ ಪೂಜೆ ಇದ್ದೇ ಪ್ರತಿನಿತ್ಯ ಇರ್ತದೆ. ವಿಶೇಷ ಮಂಗಳವಾರ, ಶುಕ್ರವಾರ, ಭಾನುವಾರ ಇರ್ತದೆ. ಮತ್ತು ಅಮ್ಮನವ್ರ ವಿಶೇಷ ಏನಪ್ಪಾ ಅಂತಂದ್ರೆ ಸಾಲಿಗ್ರಾಮ. ಅಮ್ಮನವ್ರ ಮೂರ್ತಿ ಇಡೀ ವಿಗ್ರಹನೇ ಸಾಲಿಗ್ರಾಮ. ಅದು ಸಾಲಿಗ್ರಾಮ ಆಗಿರೋದು ಇದು ಒಂದು ಅದ್ಭುತವಾದ ಶಕ್ತಿ. ಮತ್ತು ಅವ್ರು ಏನೇ ಸಂಕಲ್ಪ ಮಾಡ್ಕೊಂಡ್ರೆ ಅದು ಶೀಘ್ರ ಪರಿಹಾರ ಕೊಡುವಂಥದ್ದು. ಏನಂತಂದ್ರೆ ಇಲ್ಲಿ ಗಂಧೆ ಗರ್ಭದ ಗುಡಿಯಲ್ಲಿರೋದು ಶಿವ ಮತ್ತು ಅಮ್ಮನವರು. ಶಿವಶಕ್ತಿ ಒಂದೇ ಜಾಗದಲ್ಲಿ ಇರೋದ್ರಿಂದ ಅವ್ರು ಏನೇ ಕೇಳ್ಕೊಂಡ್ರೆ ಶೀಘ್ರ ಪರಿಹಾರ ಕೊಡುವಂಥದ್ದು. ಸಾಮಾನ್ಯವಾಗಿ ಶಿವನ ಒಂದೇ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಲ್ಲ, ಇಲ್ಲಿ ಬಲಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅಪರೂಪ, 100ಕ್ಕೆ 1 ದೇವಸ್ಥಾನ. ಶಿವಲಿಂಗ, ಶಿವ ಮತ್ತು ಶಕ್ತಿ ಒಂದೇ ಜಾಗದಲ್ಲಿ ಇರೋದ್ರಿಂದ ಶೀಘ್ರ ಅನುಗ್ರಹ ಆಗ್ತದೆ. ಗುರುಜಿ, ಇಲ್ಲಿ ಹೂ ಕೊಡೋ ತರದ ಏನಾದ್ರು ಪ್ರಸಾದ ಇದೆ. ಪ್ರಸಾದ ಇದೆ. ಶುಕ್ರವಾರ, ಮಂಗಳವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆಗಳಿಗೆ ಇದೆ. ಅಂದ್ರೆ ಹೂ ಕೇಳೋದಕ್ಕೆ ಎಷ್ಟೊತ್ತು ಬರ್ಬೇಕಾಗುತ್ತೆ? ಬೆಳಗ್ಗೆನೆ ಮಂಗಳಾರತಿ ಟೈಮಲ್ಲಿ ಬರಬೇಕು. 9 ಗಂಟೆಗೆ ಬಂದ್ರೆ ಆಗುತ್ತೆ. ಮತ್ತೆ ಹೂವು ಕೇಳ್ಬೇಕನ್ನೋದು ಏನೇ ಇರಲ್ಲ. ಬಂದು ಕೂತ್ಕೊಂಡು 5 ನಿಮಿಷ ಅಮ್ಮನಿಗೆ ಜಾಸ್ತಿ ಕಷ್ಟ ಇದ್ರೆ 2 ಕಣ್ಣೀರು ಹಾಕೊಂಡು ಹೋದ್ರೆ ಸಾಕು, ಶೀಘ್ರ ಪರಿಹಾರ. ಗುರುಜಿ, ಅಮ್ಮನವ್ರು ಏನ್ ವಿಗ್ರಹ ಇದು? ಇವರ ಪ್ರತ್ಯಂಗಿರಿ ದೇವಿ ಅಂತಂದ, ಮಹಾಪ್ರತ್ಯಂಗಿರಿ ದೇವಿ. ವಿಶೇಷವಾಗಿ ಕಲಿಯುಗದಲ್ಲಿ ಭಾರಿ ಶಕ್ತಿ ಇರುವಂಥದ್ದು ದೇವತೆ. ಪ್ರತ್ಯಂಗರಿ ಅಂತಂದ್ರೆ ಅಪರೂಪ, ದೇವಸ್ಥಾನಗಳಲ್ಲೇ ಅಪರೂಪ. ಎಲ್ಲ ಕಡೆನೂ ಕಡಿಮೆ ಈ ದೇವಿ ಸನ್ನಿಧಾನ ಇರೋದಂಥದ್ದು ಅತಿ ಕಡಿಮೆ. ಪ್ರತ್ಯಂಗರಿ ಅಂತಂದ್ರೆ ಭಾರಿ ಉಗ್ರ, ಸಿಂಹ ರೂಪ ಉಳ್ಳವಳು, ಭಾರಿ ಉಗ್ರ. ಸೌಮ್ಯ ಅಂತಲ್ಲ. ಪ್ರತ್ಯಂಗರಿ ಅಂತಂದ್ರೆ ಭವರೋಗಗಳ ನಿವಾರಣೆ ಮಾಡಿ ಮನುಷ್ಯನ ಜೀವನದಲ್ಲಿ ಬಾಧೆಗಳನ್ನ ಪರಿಹಾರ ಮಾಡುವಂಥಳು. ಎಲ್ಲ ದೇವತೆಗಳಿಗೆ ವಿಶೇಷವಾಗಿ ನಾವು ಇದು ಸ್ವಹಾಕಾರ ಕೊಟ್ಟರೆ, ಗಿಡಮೂಲಿಕೆ ವನಸಿರಿಗಳಿಂದ ಸ್ವಹ ಕೊಟ್ಟರೆ, ಈ ತಾಯಿಗೆ ಕಾರದವಾದ ವಸ್ತುಗಳಿಂದ ಹೋಮ ಮಾಡುವಂಥದ್ದು ಪ್ರತ್ಯಂಗಿರಿ ದೇವಿಗೆ. ಅಂದರೆ ಈ ಅಮ್ಮ
ಒಲಿದ್ರೆ ಮನೆ ಬಂಗಾರ ಆಗ್ತದೆ, ಒಲಿಲ್ಲ ಅಂತಂದರೆ ಎಲ್ಲ ಸರ್ವನಾಶನ ಆಗ್ತದೆ. ಹಂಗಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಆ ತಾಯಿನ ಯಾರು ನಂಬ್ತಾರೋ ಅವ್ರಿಗೆ ಪ್ರಸಾದ ಕೊಡ್ತಾಳೆ. ಮತ್ತು ಕಷ್ಟಗಳಿಂದ ಪರಿಹಾರ ಬೇಗ ಶೀಘ್ರ ಪರಿಹಾರ ಕೊಡುವಂಥವಳು. ಮತ್ತು ವಿಶೇಷವಾಗಿ ಪ್ರತ್ಯಂಗರಿ ಅಂತಂದರೆ ಶತ್ರುಗಳ ಸಂಹಾರ ಬಡವಳು, ಶತ್ರುಗಳ ಶರೆ ಹಿಡಿದು ಬಡೆಯುವಂಥವಳು. ಮತ್ತು ರಾಹುಕೇತುಗಳನ್ನು ತನ್ನ ವಾಲೆಯಾಗಿ ಮಾಡಿಕೊಂಡವಂಥವಳು ಮಹಾತಾಯಿ ಪ್ರತ್ಯಂಗರಿದಿ. ಈ ಸೇವೆ ಮಾಡಿದ್ರೆ ಏನೇನು ಅನುಕೂಲ ಅಂತಂದರೆ ರಾಹುಕೇತು ದೃಷ್ಟಿ ಇದ್ದರೆ ಹೋಗ್ತದೆ, ಮತ್ತು ಸರ್ಪದೋಷಗಳಿದ್ದರೆ ಪರಿಹಾರ ಆಗ್ತದೆ, ಮತ್ತು ಮನುಷ್ಯನ ಜೀವನದಲ್ಲಿ ಅಕಾಲ ಮೃತ್ಯು ಮಧ್ಯದಲ್ಲಿ ಬರುವಂಥ ಮೃತ್ಯುಗಂಡಗಳ ಪರಿಹಾರ ಆಗ್ತದೆ, ಮತ್ತು ಮಾಟ ಮಂತ್ರ ಯಂತ್ರಗಳ ತಾಂತ್ರಿಕ ವಿದ್ಯೆಗಳಿಂದ ಏನೇ ತೊಂದರೆ ಮಾಡಿದ್ರು ಸಹ ಪರಿಹಾರ ಆಗ್ತದೆ. ಮತ್ತು ನೀವು ಬರಬೇಕು, ಒಳಗಡೆ ಬರಬೇಕು, ಇಂಥ ಕಾಣಿಕೆ ಕಟ್ಟಬೇಕು, ಅಲ್ಲಿಗೆ ಹೋಗ್ಬೇಕಂದ್ರೆ ಯಾವುದೂ ಇಲ್ಲ. ಬನ್ನಿ, ನಿಮ್ಗೆ ಒಳ್ಳೇದಾಯ್ತಾ ಆ ಯಮ್ಮನ ಸೇವೆ ಮಾಡಿ, ನಿಮ್ಮ ಕೈಲಾಯ್ತಾ ದಾಸೋಹ ಮಾಡಿ. ದಾಸೋಹಗಿನ ಶ್ರೇಷ್ಠವಾದ ಯಾವುದೂ ಇಲ್ಲ. ನಾವು ಹಸುದವನಿಗೆ ಅನ್ನ ಹಾಕ್ಬಿಟ್ರೆ ಅದು ನಮ್ಮ ಎಷ್ಟೋ ಕರ್ಮಗಳು ಕಳೀತದೆ. ಗುರುಜಿ, ಇಲ್ಲಿ ಭಕ್ತಾದಿಗಳು ಬಂದು ಹೋಮಕ್ಕೆ ಕೂತ್ಕೊಬೇಕು ಅಂದ್ರೆ ಏನಾದ್ರು ಇಂತಿಷ್ಟೇ ಫೀಸ್ ಅಂತ? ಹೋಮದ ಖರ್ಚಿದೆ, ಹೋಮದ ಖರ್ಚು ಬರುತ್ತೆ. ಒಬ್ಬರಿಗೆ 500 ರೂಪಾಯಿ ಫೀಸ್ ಮಾಡಿದ್ದೀವಿ. ಮತ್ತೆ ಅವ್ರು ಮುಗಿದ ಮೇಲೆ ಆದ್ಮೇಲೆ ಸಂಕಲ್ಪ ಮಾಡಾದ್ಮೇಲೆ ಅವ್ರಿಗೆ ಪ್ರಸಾದ ಕೊಟ್ಟು ಕಳಿಸ್ಕೊಡ್ತೀವಿ. ಒಬ್ಬರಿಗೆ 500 ರೂಪಾಯಿ ಫಿಕ್ಸ್ ಮಾಡಿದೆ. ಯಾಕಂತಂದ್ರೆ ಹೋಮ ಅಂತಂದ್ರೆ ಪುರೋಹಿತರಿಗೆ ಕೊಡಬೇಕು, ಇಲ್ಲಿ ಖರ್ಚು ಇರ್ತದೆ, ಅದಕ್ಕೋಸ್ಕರವಾಗಿ ಮಾಡಿದ್ದೀವಿ. ಮನೆಯಿಂದ ಏನಾದ್ರು ಮೆಣಸಿನಕಾಯಿ ತರ್ಬೋದು. ಅವರು ಜಾಸ್ತಿ ಸಮಸ್ಯೆ ಇದ್ದಂಥವ್ರ ವಿಶೇಷವಾಗಿ ಮೆಣಸಿನಕಾಯಿಯನ್ನು ಮನೆಗಿಟ್ಟು ಪೂಜೆ ಮಾಡಿ ಒಂದು 900 ಗ್ರಾಮ್ ಆಗಲಿ, ಒಂದು 500 ಗ್ರಾಮ್ ಆಗಲಿ ಮೆಣಸಿನಕಾಯಿ, ಇಲ್ಲ ಒಂದು 300 ಗ್ರಾಮ್ ಮೆಣಸಿನಕಾಯಿ ತಂದು, ಒಂದು ಅದಕ್ಕೆ ತಕ್ಕಂತೆ ಕೆಂಪು ಬಟ್ಟೆ ತಂದು, ಒಂದು ಮುಷ್ಟಿ ಉಪ್ಪು, ಒಂದು ಮುಷ್ಟಿ ಬಿಳಿ ಸಾಸಿವೆ, ಕರಿ ಸಾಸಿವೆ, ಒಂದು ಮುಷ್ಟಿಯಷ್ಟು ಕಾಳುಮೆಣಸು, ಒಂದು ಮುಷ್ಟಿಯಷ್ಟು ಬಿಳಿ ಸಾಸಿವೆಗಳಂತಂದು ಅದನ್ನೆಲ್ಲ ಕಟ್ಟಿ ಎಲ್ಲ ಮನೇಲಿ ಇಟ್ಟು ಪೂಜೆ ಮಾಡಿ ಮನೆಯವ್ರಿಗೆಲ್ಲ ಇಳಿ ತೆಗೆದು ಇಲ್ಲಿ ಹೋಮಕ್ಕೆ ಅರ್ಪಣೆ ಮಾಡಿದ್ರೆ ಮಾಟ ಮಂತ್ರಗಳಾಗಿದ್ರೆ ಯಾವುದೇ ಥರ ತೊಂದರೆಗಳಿದ್ರೆ ಪರಿಹಾರ ಆಗೋಂಥದ್ದು. ತುಂಬ ಕಷ್ಟ ಇದ್ರೆ ಮಾತ್ರ ಮಾಡಿ. ಮನೆಯಲ್ಲಿ ತುಂಬ ಸಮಸ್ಯೆಗಳಿದೆ, ಜಗಳ ಆಗ್ತಿದೆ, ವಿಪರೀತ ನಮಗೆ ತಡೆಯೋಕೆ ಆಗ್ತಲ್ಲ ಅಂದಂಗಿದ್ರೆ ಈ ಥರ ಮಾಡ್ಕೊಂಡು ಹೋದಾಗ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ. ನಿಮ್ಮ ಏನೇ ಕರ್ಮಗಳಿದ್ರೆ ಮೆಣಸಿನಕಾಯಿ ಹೆಂಗೆ ಸಿಡಿತದಲ್ಲ ಹಂಗೆಲ್ಲ ಸಿಡಿದು ಹೋಗ್ತದೆ. ಗುರುಜಿ, ಇವಾಗ 500 ರೂಪಾಯಿ ಕೊಡ್ತಾರ, ಇದು ಕೊಟ್ಟು ಬರ್ತೀವಿ ಅನ್ಕೊಳ್ಳಿ, ನೀವು ಇಲ್ಲಿ ಏನು ಕೊಡ್ತೀರಾ ಗುರುಜಿ? ಇಲ್ಲಿ ಪ್ರಸಾದ ಕೊಡ್ತಾರೆ, ಅಮ್ಮನ ತೀರ್ಥ ಕೊಡ್ತಾರೆ, ತೆಂಗಿನಕಾಯಿ ಕೊಡ್ತಾರೆ, ಲಾಡು, ವಿಶೇಷವಾಗಿ ಅಮ್ಮನ ಕೊಬ್ಬರಿ ಮಿಠಾಯಿ. ಈ ಪ್ರತಿಂಗಿನ ಅಮ್ಮನಿಗೆ ವಿಶೇಷ ಕೊಬ್ಬರಿ ಮಿಠಾಯಿ ವಿಶೇಷ. ಅಮ್ಮನಿಗೆ ನೈವೇದ್ಯ ಮಾಡಿ ಪ್ರಸಾದ ಕೊಡ್ತೀವಿ. ಇಲ್ಲಿ ಭಕ್ತಿ ಕೊಡ್ತೀವಿ, ಪ್ರೀತಿ ಕೊಡ್ತೀವಿ ಅಷ್ಟೇ. ಗುರುಜಿ, ಇವಾಗ ಇಲ್ಲಿ ಮೆಣಸಿನಕಾಯಿ ಅದು ಇದು ಏನು ತಂದಿರಲ್ಲ, ಮನೆಯಿಂದ ಹೆಂಗ್ ತಗೊಂಡ್ಬರೋದು? ಅಥವಾ ಮರ್ತ್ಬಿಟ್ಟು ಬಂದ್ಬಿಟ್ಟು ಸಿಗುತ್ತೆ, ಇಲ್ಲೇ ಮರ್ತ್ಬಿಟ್ಟು ಬಂದಿರ್ತೀವಿ, ಸಿಗುತ್ತೆ. ಹಂಗೂ ತಂದಿಲ್ಲ ಅಂತಂದ್ರೆ ಇಲ್ಲೇ ಕೊಡ್ತಾರೆ. ಅವ್ರಿಗೆ ಮೆಣಸಿನಕಾಯಿ ಲಾಸ್ಟ್ ಸಂಕಲ್ಪ ಮಾಡಿ ಕೊಡ್ತಾರೆ. ಈಗ ಬೂದ್ ಕುಂಬಳಕಾಯಿ ಎಲ್ಲ ಸಿಗಲ್ಲ, ಮನೆಯಿಂದ ತರೋದು ಮರ್ತೋಗ್ಬಿಟ್ಟಿರ್ತೀವಿ. ಇಲ್ಲಿ ಸಿಗುತ್ತೆ, ಅಂಗಡಿಯಲ್ಲಿ ಸಿಗುತ್ತೆ. ಎಷ್ಟು ದೂರ ಆಗುತ್ತೆ ಗುರುಜಿ? ಎಲ್ಲ ಸ್ವಲ್ಪ ದೂರ ಅಷ್ಟೇ. ಇಲ್ಲಿ ದೇವಸ್ಥಾನದ ಗುಡಿಲಿ ಹತ್ರ ಏನಾದ್ರು ಸಿಗೋದು? ದೇವಸ್ಥಾನ ಅಂಗಡಿ ಅದು. ಯಾಕಂದ್ರೆ ದೇವಸ್ಥಾನದಲ್ಲೇ ಬರೋಂಥದ್ದು ಲಾಭನ ತಗೊಂಡೋಗಿ ದೇವಸ್ಥಾನಕ್ಕೆ ಹಾಕ್ತಾ ಇದೀವಿ. ಆ ದೇವಸ್ಥಾನದಿಂದ ಮಾಡಿರೋದಂಥದ್ದು ಅಂಗಡಿ ಅದು, ಜನಕ್ಕೆ ಅನುಕೂಲ ಆಗ್ಲಿ ಅಂತ. ಗುರುಜಿ, ಇಲ್ಲಿ ಅಮಾವಾಸ್ಯೆ ಪೌರ್ಣಮಿ ದಿನ ಮೆರವಣಿಗೆ ದೇವರಲ್ಲಿ ಪ್ರಶ್ನೆ ಕೇಳೋದು ಅಂತ ಹೇಳ್ತಾರೆ. ಹೌದು, ವಿಶೇಷವಾಗಿ ಈಗ ಜಾಸ್ತಿ ಸಮಸ್ಯೆ ಇರೋದು ನಮ್ಗೆ. ಈಗ ಸಮಸ್ಯೆಗೆ ಪರಿಹಾರ ಕೊಡೋಕ್ಕಾಗಲ್ಲ ಅಂಥ ಮೂಮೆಂಟಲ್ಲಿ ಅಮ್ಮನವ್ರನ್ನ ವಿಶೇಷವಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಉತ್ಸವ ಮೂರ್ತಿನ ತೆಗಿತೀವಿ. ಮತ್ತು ಅವ್ರು ಏನೇ ಕಷ್ಟ ಇದ್ರೂ ಕೇಳ್ಕೊಳ್ತಾರೆ. ಆಗುತ್ತೆ ಅನ್ನಂಗಿದ್ರೆ ಬಲಸುತ್ತಲ್ಲಿ ಕೊಡ್ತಾಳೆ, ಇಲ್ಲ ಇನ್ನೂ ಲೇಟ್ ಆಗುತ್ತೆ ಅಂದರೆ ಎಡಸುತ್ತು ಕೊಡ್ತಾಳೆ. ಮತ್ತು ಇಷ್ಟೇ ದಿನದಲ್ಲಿ ಆಗುತ್ತೆ ಅನ್ನಂಗಿದ್ರೆ ಒಂದೊಂದು ಸುತ್ತಿಗೆ ಒಂದೊಂದು ತಿಂಗಳು ಪ್ರದಕ್ಷಿಣೆ ಮಾಡ್ತಾಳೆ ಅಮ್ಮ. ಅದು ಕೊಟ್ಟರೆ ಅನುಕೂಲ ಆಗುತ್ತೆ. ಮತ್ತು ಗಾಳಿ ಬೋತುಗಳಿದ್ರೆ ಸಹ ಅದ್ರ ಮಧ್ಯದಲ್ಲಿ ಹಾಕೊಂಡು ಅದೆಲ್ಲೇ ಬಿಡಿಸಿ ಕಳಿಸ್ಕೊಡ್ತಾಳೆ. ಮೆರವಣಿಗೆ ಅಂದರೆ ದೇವ್ರ ಮೆರವಣಿಗೆ ಇರುತ್ತಲ್ಲ, ಅವತ್ತೇ ಆಗುತ್ತೆ. ವಿಶೇಷವಾಗಿ ಅವತ್ತೇ ಅಮ್ಮ ಇರೋದು. ಅಮ್ಮಮ್ಮ ಅಂದರೆ 9 ಇಂಚ್ ವಿಗ್ರಹ, ಭದ್ರಕಾಳಿ ಇರೋದು 9 ಇಂಚ್ ವಿಗ್ರಹ. ಆದರೂ ಅದು ಶಕ್ತಿ ಅಂತ ಹೇಳೋಕ್ಕಾಗಲ್ಲ. 100 ಜನ ಹೇಳಿದ್ರು ಕೂಡ ಅಮ್ಮನ ಹಿಡಿಯೋಕ್ಕಾಗಲ್ಲ. ದೊಡ್ಡ ವಿಗ್ರಹ ಅಂತಲ್ಲ. ಅಮ್ಮಮ್ಮ ಅಂದರೆ ಒಂದು 11-12 kg ಬರ್ಬೋದು ಅಮ್ಮನವ್ರ ವಿಗ್ರಹ. ಅಷ್ಟನ್ನೇ ತಡೆಯೋಕ್ಕಾಗಲ್ಲ. ಅವ್ರು ಏನೇ ಕೇಳ್ಕೊಂಡ್ರು ತುಂಬ ಜನಕ್ಕೆ ಎಲ್ರಿಗೂ ಒಳ್ಳೇದಾಗಿದೆ. ಮತ್ತು ಕೇಳ್ತಾರೆ ಅವರೇ ಬಂದು, ಸ್ವಾಮಿ ಯಾವಾಗ ದೇವ್ರನ್ನ ಎತ್ತೀರಾ, ಯಾವಾಗ ದೇವ್ರನ್ನ ಎತ್ತೀರಾ, ನಮ್ಗೆ ಒಳ್ಳೇದಾಗಿದೆ ಅಂತ ಅವರೇ ಬಂದು ಅಮಾವಾಸ್ಯೆ ಹುಣ್ಣಿಮೆ ಕೇಳ್ತಾ ಇರ್ತಾರೆ. ನಮ್ಗೆ ಎತ್ಕೊಡ್ರಿ ದೇವ್ರನ್ನ, ನಮ್ಗೆ ಕೇಳಬೇಕು, ಪ್ರಶ್ನೆ ಕೇಳಬೇಕು ಅಂತ. ಹಂಗೆ ಅಮ್ಮನವ್ರ ಅವತ್ತು ಹುಣ್ಣಿಮೆ ಅಮಾವಾಸ್ಯೆಗೆ ಎತ್ತೀವಿ. ಅವ್ರು ಏನಿದ್ರು ಕೇಳ್ಕೊಂಡು ಹೋಗ್ತಾರೆ. ಅದಕ್ಕೊಂದು ಮಾತ್ರ ಇದು ಮಾಡಿದ್ದೀವಿ ಅಷ್ಟೇ. ಅದಕ್ಕೇನಾದ್ರು ಟೋಕನ್? ಅದಕ್ಕೆ 100 ರೂಪಾಯಿ ಟೋಕನ್ ಮಾಡಿದ್ದೀವಿ ಅಷ್ಟೇ. ಸರಿ ಗುರುಜಿ, ಧನ್ಯವಾದಗಳು. ನಮಸ್ಕಾರ, ಎಲ್ರಿಗೂ ಒಳ್ಳೇದಾಗಲಿ. ಶುಭಂ.